PBG ರಾಮ್ಜಿ ಬಿಲ್ ತಂದರು ಸರ್ ಕೇಂದ್ರದವರು. ಮನ್ರೇಗಾ ಅನ್ನೋ ಯೋಜನೆಯನ್ನು ಮನಮೋಹನ್ ಸಿಂಗ್ ಅನ್ನೋರು ಜಾರಿಗೆ ತಂದಿದ್ದರು ಸರ್. ಸಾಕಷ್ಟು ಅದು ಗ್ರಾಮೀಣ ಭಾಗದ ಜನರಿಗೆ ಜೀವನಾಡಿಯಾಗಿ ಇತ್ತು, ಸಾಕಷ್ಟು ಹೊಟ್ಟೆಯನ್ನು ತುಂಬ್ತಾ ಇತ್ತು, ಕುಟುಂಬಗಳಿಗೆ ಆಧಾರವಾಗಿ ಇತ್ತು. ಆದರೆ ಸಡನ್ನಾಗಿ ಕೇಂದ್ರ ಸರ್ಕಾರ ಈ ಹೆಸರನ್ನು ಬದಲಾವಣೆ ಮಾಡಿ ಅದರಲ್ಲಿನ ನೀತಿ ನಿಯಮಗಳನ್ನು ಬದಲಾವಣೆ ಮಾಡಿ 60/40 ಇದು ತಂದದ್ದು ಸರ್. ಎಷ್ಟು ಸತ್ಯ ಇದು ಮತ್ತು ಎಷ್ಟು ಜನರಿಗೆ ಹೊರೆ ಆಗುತ್ತೆ ಮತ್ತು ಏನಾಗ್ಬೋದು ಸರ್ ಮುಂದೆ? ಇದರಲ್ಲೇ ನಿಮ್ಗೆ ಅರ್ಥ ಆಗಬೇಕು ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಿದೆ, ಅವ್ರು ತಂದಂಥ ರೀತಿಗಳನ್ನು ನೋಡಿ. RTI ರೈಟ್ ಫಾರ್ ಇನ್ಫಾರ್ಮೇಷನ್ ಆ್ಯಕ್ಟ್, ಎಂಥ ಆ್ಯಕ್ಟ್ ತಂದ್ವಿ. ಯಾಕಂದರೆ ಪಾರದರ್ಶಕತೆ ತರಬೇಕು, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಕೌಂಟಬಲ್ ಇರಬೇಕು ಅಂತಂದ್ವಿ. RTE ಅಂತ ತಂದ್ವಿ, ರೈಟ್ ಟು ಎಜುಕೇಷನ್ ಅಂತ. ಯಾಕಂದರೆ ನಮ್ಮ ದೇಶ ಮುಂದೆ ಹೋಗಬೇಕಾದ್ರೆ, ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕಾದ್ರೆ ಶಿಕ್ಷಣ 100% ಆಗಬೇಕು ಅಂತ. ಆಮೇಲೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದ್ವಿ, ಯಾರು ಕೂಡ ಹಸುವಿಂದ ಬಳಲಬಾರ್ದು ಅಂತೇಳಿ. ಇಂಥ ಕಾರ್ಯಕ್ರಮಗಳು ಮಾಡ್ಬೇಕು ನಾವು. ಮನ್ರೇಗಾ ಅನ್ನೋ ಕಾರ್ಯಕ್ರಮನ ಏನು ಮಾಡಿದ್ವಿ, ಸೋನಿಯಾ ಗಾಂಧಿಯವರು UPA ಚೇರ್ಮನ್ ಇರಬೇಕಾದ್ರೆ ಮನಮೋಹನ್ ಸಿಂಗ್ ಅವ್ರ ಹತ್ರ ಮಾತಾಡಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ, ಯಾರೂ ಕೂಡ ನಿರುದ್ಯೋಗದಿಂದ ಬಡತನದಿಂದ ಬಳಲಬಾರ್ದು ಅಂತೇಳಿ ಅವರಿಗೆ ಒಂದು ವಿಶೇಷವಾದಂಥ 100 ದಿನದ ಕಾರ್ಯಕ್ರಮವನ್ನು ಕೊಟ್ಟು, ರಾಜ್ಯ ಸರ್ಕಾರಗಳು ಅದು ಭಾಗವಾಗಲಿ ಅಂತೇಳಿ 10% ರಾಜ್ಯ ಸರ್ಕಾರ ಕೊಡೋದು, ಕೇಂದ್ರ ಸರ್ಕಾರ 90% ಕೊಡ್ತಕ್ಕಂಥ ಒಂದು ದೇಶದ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿಕ್ಕೆ ಬಹಳ ದೊಡ್ಡ ನ್ಯಾಷನಲ್ ಪ್ರೋಗ್ರಾಮನ್ನು ಕೊಟ್ಟು. ಈಗೇನಾಯಿತು, 2014ರಲ್ಲಿ ಅಧಿಕಾರ ಬರೋ ಸಂದರ್ಭದಲ್ಲಿ 57 ಲಕ್ಷ ಕೋಟಿ ರೂಪಾಯಿ ಸಾಲ ಇತ್ತು 65 ವರ್ಷಕ್ಕೆ. ಈಗೇನಾಗಿದೆ, ಈಗ 200 ಲಕ್ಷ ಕೋಟಿಗಳ ದೂರ ಹೋಗಿರ್ತಕ್ಕಂಥದ್ದು ಸಾಲ ನಮ್ಮ ದೇಶದ ಮೇಲೆ. ಎಕ್ಸಾಕ್ಟ್ ಫಿಗರ್ಸ್ ಅಂದರೆ 196 ಲಕ್ಷ ಕೋಟಿಗಳಷ್ಟು ಸಾಲ ಆಗಿರ್ತಕ್ಕಂಥದ್ದು. ನೀವು ಇಷ್ಟು ದೊಡ್ಡ ಮೊತ್ತದ ಸಾಲವನ್ನು ಮಾಡಿ ಈಗ ರಾಜ್ಯ ಸರ್ಕಾರಗಳ ಮೇಲೆ ಡಿಪೆಂಡ್ ಆಗ್ತೀರಿ 40% ಕೊಡಿ ಅನ್ನೋದಾದರೆ ನೀವೇ ಒಪ್ಕೊಂಡಿದ್ದೀರಾ ಕೇಂದ್ರ ಸರ್ಕಾರ ದಿವಾಳಿ ಆಗಿದೆ ಅಂತೇಳಿ. ನಿಮ್ಮಲ್ಲಿ ದುಡ್ಡಿದ್ದಿದ್ದೆ ಆದರೆ ನೀವ್ಯಾಕೆ ರಾಜ್ಯ ಸರ್ಕಾರ ಮೇಲೆ ಡಿಪೆಂಡೆಂಟ್ ಆಗಿದ್ದೀರಿ? ನೀವು 125 ದಿನಗಳನ್ನ ಮಾಡಿದಿರಲ್ಲ, ಅದನ್ನು ಎಲ್ಲರ ಹತ್ರ ರಾಜ್ಯಗಳ ಹತ್ರ ಚರ್ಚೆ ಮಾಡಬೇಕಲ್ಲ. ಚರ್ಚೆ ಮಾಡಿರ್ತಕ್ಕಂಥ ನಾವು ಸ್ವಾಗತ ಮಾಡ್ತೇವೆ. 125 ದಿನದ್ದು 40% ರಾಜ್ಯ ಸರ್ಕಾರಕ್ಕೆ ನೀವು ಹೊರೆ ಹಾಕ್ಸೋದಾದರೆ ಹೆಸರು ಮಾತ್ರ ನಿಮ್ಮದು. ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳಿಗೆ 50% ಇನ್ವೆಸ್ಟ್ಮೆಂಟ್ ಯಾರ್ದು? ರಾಜ್ಯ ಸರ್ಕಾರದ್ದು. ವಸತಿ ಯೋಜನೆಗಳಲ್ಲಿ 50% ಜಾಸ್ತಿ ದುಡ್ಡು ಕೊಡೋದು ರಾಜ್ಯ ಸರ್ಕಾರಗಳು, ಮೆಟ್ರೋಗೆ ದುಡ್ಡು ಕೊಡೋದು ರಾಜ್ಯ ಸರ್ಕಾರಗಳು. ಇಷ್ಟೆಲ್ಲ ಇರಬೇಕಾದ್ರೆ ನೀವು ಎಲ್ಲ ಹೆಸರುಗಳನ್ನ ಮಾತ್ರ ನೀವು ಪ್ರಧಾನಮಂತ್ರಿ ಹೆಸರಲ್ಲಿ, ಕೇಂದ್ರ ಸರ್ಕಾರ ಹೆಸರಲ್ಲಿ ಮಾಡ್ತೀರಲ್ಲ, ಆದರೆ ರಾಜ್ಯ ಸರ್ಕಾರ ಹತ್ರ ದುಡ್ಡನ್ನ ಯಾಕೆ ಬಿಡ್ತೀರಿ? ನಿಮ್ಮ ಕಾರ್ಯಕ್ರಮಗಳನ್ನ ನೀವು ಸಂಪೂರ್ಣವಾಗಿ ಫಂಡ್ ಮಾಡಿ ಯಾರು ಬೇಡ ಅಂತಾರೆ? ಇದೆಲ್ಲೋ ಒಂದು ಕಡೆ ತೋರಿಸ್ತಾ ಇರೋದೇನಂತಂದರೆ, ಒಂದು ಕಡೆ ನೀವು ದಿವಾಳಿತನವನ್ನು ಪ್ರದರ್ಶನ ಮಾಡ್ತಾಯಿದ್ದೀರಿ, ಅದನ್ನು ಕೆಳಗೆ ಬಿದ್ದರೂ ಮೀಸ ಮಣ್ಣಾಗಿರೋ ರೀತಿಯಲ್ಲಿ ನೀವು ರಾಜ್ಯ ಸರ್ಕಾರ ಹೊರೆ ಹಾಕ್ಲಿಕ್ಕೆ ಹೊರಟಿದ್ದೀರಿ 125 ದಿನ ಅಂತ ಮಾಡಿಬಿಟ್ಟು. ಅದಕ್ಕಿಂತ ಹೆಚ್ಚಾಗಿ ಹಣಕಾಸಿನ ವಿಚಾರಗಳು ಒಂದು ಕಡೆ ಆದರೂ ಕೂಡ ಮಹಾತ್ಮ ಗಾಂಧಿ, ನಮ್ಮ ಫಾದರ್ ಆಫ್ ದ ನೇಷನ್ ಅಂತ ಏನು ಕೇಳ್ತೀವಿ, ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟು ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಅಹಿಂಸೆಯನ್ನು ಪ್ರತಿಪಾದನೆ ಮಾಡಿ ವಿಶ್ವಕ್ಕೆ ಶಾಂತಿ ದೂತನಾಗಿರ್ತಕ್ಕಂಥ ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗೆದು ನೀವು ವಿಕಸಿತ್ ಭಾರತ್ ರಾಮ್ಜಿ ಅಂತೇಳಿ ಮಾಡಲಿಕ್ಕೆ ಹೊರಟಿದ್ದೀರಲ್ಲ. ನೀವು ರಾಮನ ಬಗ್ಗೆ ಗೌರವ ಇಟ್ಕೊಳ್ಳಿ. ನಿಮಗಿಂತ ಜಾಸ್ತಿ ಗೌರವ ನಮಗಿದೆ. ನಾವು ಕೂಡ ಅಪ್ಪಟ್ಟ ಹಿಂದೂಗಳೇ. ನಾವು ಶ್ರೀರಾಮನ ನಮ್ಮ ಹೃದಯದಲ್ಲಿ ಇಟ್ಕೊಳ್ತೀವಿ. ನೀವು ಕೇವಲ ರಾಜಕಾರಣದ ತೆವಲಿಗೋಸ್ಕರ ಈ ರೀತಿ ಮಾಡ್ತಕ್ಕಂಥದ್ದು ಎಲ್ಲಿ ಎಷ್ಟು ಸರಿ ಅನ್ನೋ ವಿಚಾರನ ನಾವು ಕೇಳ್ತಾ ಇದ್ದೀವಿ. ಮಹಾತ್ಮ ಗಾಂಧಿಗೆ ಅವಮಾನ ಮಾಡಿರ್ತಕ್ಕಂಥ ದೇಶ ಸಹಿಸುವುದಿಲ್ಲ. ಮಹಾತ್ಮ ಗಾಂಧಿ ಅಂತಕ್ಕಂಥದ್ದು ಯಾವುದೇ ಪೊಲಿಟಿಕಲ್ ಆಸ್ತಿ ಅಲ್ಲ. ಮಹಾತ್ಮ ಗಾಂಧಿ ಹೆಸರು ಯಾವುದೇ ಒಂದು ವರ್ಗದ ಹೆಸರಲ್ಲ. ಮಹಾತ್ಮ ಗಾಂಧಿ ಅಂತಂದರೆ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಶಾಂತಿ ದೂತನ ಹೆಸರು. ಈ ಫಾದರ್ ಆಫ್ ದ ನೇಷನ್ ಅಂತ ಏನು ಕರಿತೀವಿ, ನಮ್ಮ ಪಿತಾಮಹ ಅಂತ ಏನು ಕರಿತೀವಿ, ಆತನಿಗೆ ನಾವು ಮಾಡ್ತಕ್ಕಂಥ ಅಗೌರವನ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಮನವಿ ಮಾಡ್ತೇನೆ, ವಿನಮ್ರವಾಗಿ ಮನವಿ ಮಾಡ್ತೇನೆ ಪ್ರಧಾನಮಂತ್ರಿಗಳಲ್ಲಿ, ಮಹಾತ್ಮ ಗಾಂಧಿ ಹೆಸರನ್ನು ಮರುಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅನ್ನೋ ಆಗ್ರಹವನ್ನು ಮಾಡ್ತೇನೆ. ಇದೊಂದೇ ಅಲ್ಲ ಸರ್, ಸಾಕಷ್ಟು ಯೋಜನೆಗಳ ಹೆಸರನ್ನು ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿದೆ. ಜೊತೆಗೆ ಇವು ರಾಜಭವನಗಳ ಹೆಸರನ್ನು ಸಹ ಬದಲಾವಣೆ ಮಾಡಿದೆ. ಸೊ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯಗಳ ಮೇಲೆ, ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಹಿಂದಿ ಹೇರಿಕೆಗೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದೆಯಾ ಸರ್? ಹೆಂಗೆ ಅನಿಸ್ತು? ಏನು ಇದೇ ನಾವು ನೋಡಿ ಫೆಡ್ರಲ್ ಸಿಸ್ಟಮಲ್ಲಿ ನಂಬಿಕೆ ಇಟ್ಟು, ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಡ್ತಕ್ಕಂಥದ್ದು. ನಮ್ಮಲ್ಲಿರ್ತಕ್ಕಂಥ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಭಾಷೆಗಳು ಕೂಡ ನ್ಯಾಷನಲ್ ಭಾಷೆಗಳಾಗಿ ಗೌರವ ಕೊಡ್ತಕ್ಕಂಥದ್ದು. ನೀವು ಕೇಂದ್ರ ಸರ್ಕಾರದ ನಿಮ್ಮ ನೀತಿ ಧೋರಣೆಗಳನ್ನು ನೇರವಾಗಿ ನಮ್ಮ ಮೇಲೆ ಹೇರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ.
ಹಿಂದಿಯನ್ನು ನಮ್ಮ ಮೇಲೆ ನಾವು ಹಿಂದಿ ಒಂದು ಥರ್ಡ್ ಸಬ್ಜೆಕ್ಟಾಗಿ ನಾವು ಓದ್ಕೊಳ್ಳೋದ್ರಲ್ಲಿ ಎರಡು ತಪ್ಪಿಲ್ಲ. ಹಲವು ಭಾಷೆಗಳನ್ನು ಕಲಿಯೋದ್ರಲ್ಲಿ ತಪ್ಪಿಲ್ಲ. ಬೇರೆ ಬೇರೆ ರಾಜ್ಯಗಳ ಭಾಷೆಗಳನ್ನು, ಬೇರೆ ಬೇರೆ ವಿದೇಶದ ಭಾಷೆಗಳನ್ನು ಕಲಿಯೋದು ತಪ್ಪಲ್ಲ. ಆದರೆ ಅವರ ರಾಜ್ಯಕ್ಕೆ ತನ್ನದೇ ಅಂತ ಭಾಷೆ, ತನ್ನದೇ ಅಂತ ಅಸ್ಮಿತೆ ಇರಬೇಕಾದ್ರೆ ಅದಕ್ಕೆ ಕೊಡಲಿ ಪೆಟ್ಟು ಕೆಲಸ ಮಾಡ್ತಕ್ಕಂಥದ್ದು ಅದು ಸಂವಿಧಾನದ ಆಶಯಗಳ ವಿರುದ್ಧವಾಗಿರ್ತಕ್ಕಂಥದ್ದಾಗ್ತದೆ. ಒಕ್ಕೂಟ ವ್ಯವಸ್ಥೆಗೆ ಮಾರಕವಾಗಿರ್ತಕ್ಕಂಥ ತೀರ್ಮಾನ ಕೇಂದ್ರ ಸರ್ಕಾರ ಮಾಡಬಾರ್ದು ಅಂತ ನಾನು ಕೇಳ್ತಾ ಇದ್ದೇನೆ. ಇದರ ಜೊತೆಗೆ ನಿಮ್ಗೆ ಹೇಳಬೇಕು ಅಂದರೆ ಹಲವಾರು ನಮ್ಮಲ್ಲಿ ಹಲವಾರು ಪ್ರೋಗ್ರಾಮ್ಗಳು ಮಾಡಿದ್ವಿ. ನಿರ್ಮಲ್ ಭಾರತ್ ಅಭಿಯಾನ ಅಂತ ಇತ್ತು ಮೊದಲು, ಅದನ್ನ ಸ್ವಚ್ಛ ಭಾರತ್ ಅಂತ ಮಾಡಿದ್ರಿ. ಈ ರೀತಿಯಂಥ ತುಂಬ ಕಾರ್ಯಕ್ರಮಗಳನ್ನು ನೀವು ಕೇವಲ ಲೇಬಲ್ ಚೇಂಜ್ ಮಾಡಿದ ತಕ್ಷಣ ಅದು ನಿಮ್ಮದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮಾಡಿದ ಕಾರ್ಯಕ್ರಮಗಳಿಗೆ ನಾವು ಅದು ಓನರ್ಶಿಪ್ ವಹಿಸ್ಕೋಬೇಕಾಗ್ತದೆ. ಅದನ್ನು ನೀವು ಬೇಕಾದರೆ ಹೊಸ ಕಾರ್ಯಕ್ರಮಗಳನ್ನ ಮಾಡಿ, ಹಳೆಯ ಕಾರ್ಯಕ್ರಮಗಳಿಗೆ ಹೆಸರು ಚೇಂಜ್ ಮಾಡಿ ಇನ್ನೊಂದು ರೀತಿಯಲ್ಲಿ ಪ್ರೊಜೆಕ್ಷನ್ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋ ವಿಚಾರಗಳನ್ನ ಹೇಳ್ತೀವಿ. ನೋಡಿ, ಮನಮೋಹನ್ ಸಿಂಗ್ ಅವರಿದ್ದಾಗ 10 ವರ್ಷಗಳ ಕಾಲ ಒಬ್ಬ ಆರ್ಥಿಕ ತಜ್ಞ ಈ ದೇಶದ ಆರ್ಥಿಕ ಸ್ಥಿತಿಯನ್ನು ಬಲಿಷ್ಠವಾಗಿ ಕಟ್ಟಿ ಬೆಳೆಸಿದರು. ಅವರು ಸಾಲ ಮಾಡೋಕ್ಕೆ ಹೋಗಿರಲಿಲ್ಲ, ಇಷ್ಟೊಂದು ಸಾಲ ಮಾಡೋಕ್ಕೆ ಹೋಗಿರಲಿಲ್ಲ. ನೀವು ಅವರು ಆಗಿದ್ದಕ್ಕಿದ್ದರೆ ಇವಾಗ ಸಾಲ ನೋಡಿದ್ರೆ 3 ಪಟ್ಟು ಜಾಸ್ತಿ ಮಾಡ್ಕೊಂಡಿದ್ದೀರಲ್ಲ. ಇದು ಯಾರನ್ನು ಓಲೈಸಿಗೋಸ್ಕರ ಮಾಡ್ತಾಯಿದ್ರಿ? ಎಲ್ಲಿ ಹೋಗ್ತಾಯಿದೆ ದುಡ್ಡು? ಆಮೇಲೆ ನಾವು ಸರ್ಕಾರದಲ್ಲಿ ಗ್ಯಾರಂಟಿಗಳು ಕೊಟ್ಟಾಗ ದಿವಾಳಿ ಆಗ್ಬಿಡ್ತದೆ. ಫ್ರೀ ಬೀಸ್ ಅಂತಂದರೆ, ಫ್ರೀ ಬೀಸ್ ಅಂದರೆ ಏನು? ನೀವು ಶ್ರೀಮಂತರ ಸಾಲವನ್ನು ಮನ್ನಾ ಮಾಡ್ತೀರಿ ನೋಡು, ಅದು ಫ್ರೀ ಬೀಸ್ ಅಂತ ಹೇಳ್ತಾರೆ ಅಲ್ವಾ? ಇಲ್ಲಿ ಸ್ವಾವಲಂಬನ ಜೀವನವನ್ನು ಕಟ್ಕೊಳ್ಳಿಕ್ಕೋಸ್ಕರ, ಮಹಿಳೆಯರನ್ನ ಸಬಲೀಕರಣಗೊಳಿಸ್ಲಿಕ್ಕೋಸ್ಕರ, ಆರ್ಥಿಕ ವಿಚಾರಧಾರೆಗಳಲ್ಲಿ ಪರ್ಚೇಸ್ ಕೆಪಾಸಿಟಿ ಇನ್ಕ್ರೀಸ್ ಮಾಡಲಿಕ್ಕೋಸ್ಕರ ನಾವು ಕೊಟ್ಟಂಥ ಕಾರ್ಯಕ್ರಮಗಳಲ್ಲೂ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಪರಿಕಲ್ಪನೆ ಇಟ್ಕೊಂಡು ಮನುಷ್ಯತ್ವವನ್ನು ಪ್ರತಿಪಾದನೆ ಮಾಡಿದಾಗ ನೀವು ತದ್ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು ಮತ್ತು ನೀವು ನಡ್ಕೊಳ್ತಕ್ಕಂಥ ರೀತಿ ನೋಡಿದೆ ಇಡೀ ದೇಶಕ್ಕೆ ನೀವು ಸಾಲದ ಹೊರೆಯನ್ನು ಹೇರಿದ್ದೀರಲ್ಲ, ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬಹಳ ದಿನಗಳು ಇದು ನಡೀಲಿಕ್ಕೂ ಸಾಧ್ಯ ಇಲ್ಲ. ಜನ ಎಲ್ಲವನ್ನೂ ನೋಡ್ತಾ ಇರ್ತಾರೆ. ಇವತ್ತು ಬೆಲೆ ಏರಿಕೆಗೆ ನಿಮ್ಮಲ್ಲಿರ್ತಕ್ಕಂಥ ಇನ್ಫ್ಲೇಷನ್ನೇ ಕಾರಣ ಆಗ್ತದೆ. ಮತ್ತು ಪೆಟ್ರೋಲು, ಡೀಸೆಲ್ ಬೆಲೆಗಳೆಲ್ಲ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ನೀವು ಇನ್ಕ್ರೀಸ್ ಮಾಡ್ತಾನೇ ಹೋಗ್ತಾ ಇರ್ತಕ್ಕಂಥದ್ದು ನೋಡಿದಾಗ ಎಲ್ಲ ಒಂದು ಕಡೆ ಜನ ಇದನ್ನೆಲ್ಲ ಸಹಿಸಲ್ಲ ಮುಂದಿನ ದಿನಗಳಲ್ಲಿ. ಅದಕ್ಕೂ ಒಂದು ಅಂತ್ಯ ಹಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಕ್ಕೂಟ ವ್ಯವಸ್ಥೆಗೆ ಗೌರವ ಕೊಡಬೇಕಾಗ್ತದೆ. ದಟ್ ಈಸ್ ಓನ್ಲಿ ದ ಬೇಸಿಕ್ ಕನ್ಸರ್ನ್ ಆಫ್ ಎ ಕಾನ್ಸ್ಟಿಟ್ಯೂಷನ್. ಅದು ಎಲ್ಲರೂ ಕೂಡ ಗೌರವಿಸಬೇಕಾಗ್ತದೆ. ಹಿಂದಿಯನ್ನು ನಾವು ಅಗರ್ವಾಗಿ ನೋಡಲ್ಲ. ಹಿಂದಿನ ನಮ್ಮ ಮೇಲೆ ಹೇರಬೇಡಿ, ಬೇಕಾದರೆ ಕಲ್ತ್ಕೊಳ್ತಿಲ್ಲ ಅಂದರೆ ಇಲ್ಲಪ್ಪ. ನೀವು ಯಾಕೆ ನಮ್ಮ ಕನ್ನಡ ಭಾಷೆ ಮೇಲೆ ನೀವು ಹಿಂದಿಯನ್ನು ಹೇರ್ತಕ್ಕಂಥ ಕೆಲಸ ಮಾಡ್ತೀರಿ? ತಪ್ಪು ಅನ್ನೋ ಭಾವನೆ ಹೇಳ್ತೀನಿ. ಮಹಾರಾಷ್ಟ್ರದಲ್ಲಿ ಕೂಡ ಹಂಗೆ ಮಾಡ್ತೀರಿ, ಎಲ್ಲ ಕಡೆ ಹಂಗೆ ಮಾಡ್ತೀರಿ. ಯಾರು ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ವಿಚಾರನ ಹೇಳಲಿಕ್ಕೆ ಬಯಸ್ತೀವಿ. ಸರ್, ಈಗ ಇದು ಮನ್ರೇಗಾ ಯೋಜನೆಯ ಹೆಸರು ಬದಲಾವಣೆಯನ್ನು ಕಾಂಗ್ರೆಸ್ ಸರ್ಕಾರ ಯಾವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡುತ್ತೆ? ಈಗಾಗಲೇ ರಾಜ್ಯದಲ್ಲಿ ಮಾಡಿದೆ. ಸೊ ದೇಶದಲ್ಲಿ ಇದ್ರ ವಿರುದ್ಧ ಒಂದು ಚಳುವಳಿ ರೀತಿ ಕಾಂಗ್ರೆಸ್ ಹೋರಾಟ ಮಾಡ್ತಾ ಯಾವ ರೀತಿ? ಇದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕಿಂತ ಜೊತೆಗೆ ಮಹಾತ್ಮ ಗಾಂಧಿಯ ಅನುಯಾಯಿಗಳಿರ್ತಕ್ಕಂಥ ಎಲ್ಲ ದೇಶದ ನಾಗರಿಕರು ಇದನ್ನು ಬೆಂಬಲಿಸ್ತಾರೆ. ಕಾಂಗ್ರೆಸ್ ಪಕ್ಷ ಇದರಲ್ಲಿ ಮುಂಚೂಣಿಯಲ್ಲಿ ಇರ್ತದೆ. ಯಾಕಂದರೆ ಮಹಾತ್ಮ ಗಾಂಧಿ ಅಂತಕ್ಕಂಥದ್ದು ನಾಟ್ ಎ ಪೊಲಿಟಿಕಲ್ ನೇಮ್, ಇಟ್ ಈಸ್ ದ ಕಂಟ್ರೀಸ್ ಅಸ್ಮಿತೆ. ಹಾಗಾಗಿ ಅದರ ಪರವಾಗಿ ನಾವು ನಿಂತ್ಕೊಳ್ತೀವಿ. ಮಹಾತ್ಮ ಗಾಂಧಿಯವರ ಹೆಸರಿಗೆ ಕಳಂಕ ತರತಕ್ಕಂಥ ಕೆಲಸವನ್ನು ನಾವು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ರೀಇನ್ಸ್ಟೇಟ್ ಮಾಡಲೇಬೇಕಾಗ್ತದೆ. ಇದು ದೇಶದ ಆಗ್ರಹ ಆಗಿರ್ತದೆ ಹೊರತು ಮೋರ್ ದೆನ್ ಪೊಲಿಟಿಕಲ್ ಡಿಮಾಂಡ್, ಇಟ್ ಈಸ್ ಕಂಟ್ರೀಸ್ ಡಿಮಾಂಡ್ ಅಂತ ಹೇಳ್ತೀನಿ. ಆ ಒಂದು ದೇಶದ ಧ್ವನಿ ಪರವಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ನಿಲ್ತದೆ ಅನ್ನೋ ಮಾತು ಹೇಳ್ತೀನಿ. ಮಹಾತ್ಮ ಗಾಂಧಿಯವರಿಗೆ ಅವಮಾನ ಮಾಡಿದರೆ ದೇಶ ಮೆಚ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ನೀವು 11 ವರ್ಷಗಳ ಪ್ರೈಮ್ ಮಿನಿಸ್ಟರ್ ಕೆಲಸ ಮಾಡಿದಿರಿ, 3 ಬಾರಿ ಪ್ರಧಾನಮಂತ್ರಿಗಳಾಗಿದ್ದೀರಿ. ಮಹಾತ್ಮ ಗಾಂಧಿಯವ್ರನ್ನ ಈ ರೀತಿ ಟಾರ್ಗೆಟ್ ಮಾಡೋದು ಸರಿ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಅವ್ರು ಮೊದಲಿಂದನೂ ಕೂಡ ಎಲ್ಲೋ ಒಂದು ಕಡೆ ವಿಚಾರಧಾರೆಗಳು ಬಂದಾಗ ಅವರು ಮಹಾತ್ಮನ ಕೊಂದಂಥ ವಿಚಾರಗಳಿಂದ ಹಿಡಿದು ಇವತ್ತವರೆಗೂ ನೋಡಿದಾಗ ನೀವೆಲ್ಲ ಒಂದು ಕಡೆ ಮಹಾತ್ಮ ಗಾಂಧಿ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಈಗಲಾದರೂ ಸರಿ ಮಾಡ್ಕೋಬೇಕು. ಆ ಗೋಡ್ಸೆ ಸಂತತಿಯ ಆಲೋಚನೆಗಳಿಂದ ಹೊರಗೆ ಬಂದು ಮಹಾತ್ಮ ಗಾಂಧಿಯ ಶಾಂತಿಯ ಪರಿಕಲ್ಪನೆಯೊಂದಿಗೆ ನೀವು ದೇಶ ಕಟ್ಟೋ ಕೆಲಸ ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತೀವಿ. ಅಧಿಕಾರ ನಿಮ್ಗೆ ಜನ ಕೊಟ್ಟಿದ್ದಾರೆ. ಅದನ್ನು ನೀವು ಮಹಾತ್ಮ ಗಾಂಧಿಯವರ ಹೆಸರನ್ನ ಬದಲಾವಣೆಯಿಂದ ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮಹಾತ್ಮ ಗಾಂಧಿ ಹೆಸರಿಟ್ಕೊಂಡು ಕೆಲಸ ಮಾಡಿದ್ದಾದರೆ ನಿಮಗೆ ಶೋಭೆ ತರ್ತದೆ ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಸರಿ, ಫೈನಲ್ ಆಗಿ ನಾಗರಾಜ್ ಯಾದವ್ ಅವರು ಬೋಲ್ಡಾಗಿ ಸದನದಲ್ಲಿ ಎಲ್ಲ ಕಡೆ ಪ್ರಶ್ನೆಯನ್ನು ಕೇಳ್ತಾರೆ. ಸ್ವಪಕ್ಷದವರು ಲೋಪಗಳನ್ನು ಎತ್ತಿ ತೋರಿಸ್ತಾರೆ. ಸೊ ಇಂಥವರು ಸಚಿವರಾದರೆ ಇನ್ನಷ್ಟು ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸುವಂಥ ಅವಕಾಶ ಸಿಗುತ್ತೆ. ಸೊ ಯಾವಾಗ ಮಂತ್ರಿ ಆಗ್ಬೋದು ಸರ್? ನೋಡಿ, ನನಗೆ 2 ಕೆಲಸ ಕೊಟ್ಟಿದ್ದಾರೆ. ಒಂದು, ಮುಖ್ಯ ವಕ್ತಾರನ ಕೆಲಸ ಮಾಡ್ತಕ್ಕಂಥದ್ದು. ಮುಖ್ಯ ವಕ್ತಾರನಾಗಿ ನನ್ನ ಪಕ್ಷದ ಪಾಲಿಸಿ ಪ್ರೋಗ್ರಾಮ್ಸನ್ನು ವಿಚಾರದಲ್ಲಿ ಬೆಳಕು ಚೆಲ್ತ ಕೆಲಸ ಇರ್ಬೋದು. ಮತ್ತು ನಮ್ಮ ಪಕ್ಷದ ಮೇಲೆ ಇಲ್ಲ ಸಲ ಆರೋಪಗಳು ಬಂದಾಗ ನಾನು ಪಕ್ಷಕ್ಕೆ
ಮುಜುಗರ ಆಗದಿರೋ ರೀತಿಯಲ್ಲಿ, ಪಕ್ಷಕ್ಕೆ ಡ್ಯಾಮೇಜ್ ಆಗದಿರೋ ರೀತಿಯಲ್ಲಿ ನಾನು ಡಿಫೆಂಡ್ ಮಾಡ್ಕೊಳ್ಳೋ ಕೆಲಸವನ್ನು ಮಾಡ್ತೇನೆ. ದಟ್ ಈಸ್ ಪೊಲಿಟಿಕಲ್ ವರ್ಕ್. ಒಬ್ಬ ಶಾಸಕನಾಗಿ ಕೆಲಸ ಮಾಡಬೇಕಾದ್ರೆ ಈ ರಾಜ್ಯದ ಅಭಿವೃದ್ಧಿ ನನ್ನ ಗುರಿ ಆಗಬೇಕಾಗ್ತದೆ. ನಾನು ಬೆಳಗಾವಿ ಇರ್ಬೋದು, ಬೆಂಗಳೂರು ಇರ್ಬೋದು, ಇಡೀ ರಾಜ್ಯದ 224 ಕಾನ್ಸ್ಟಿಟ್ಯೂನ್ಸಿಗಳ ವಿಚಾರದಲ್ಲಿ ನಾವು ಅಭಿವೃದ್ಧಿಗೆ ಟೊಂಕ ಕಟ್ಟಿ ಕೆಲಸ ಮಾಡಬೇಕು ಅಂತಕ್ಕಂಥ ಹೇಳ್ಕೊಟ್ಟಿರೋದೇ ನನ್ನ ನಾಯಕರುಗಳು. ನಾವು ಸದನ ನಡಿಬೇಕಾದ್ರೆ ನಾವು ಅಭಿವೃದ್ಧಿ ವಿಚಾರದಲ್ಲಿ ಪ್ರಶ್ನೆಗಳು ಕೇಳಿದಾಗ ನಾವೆಲ್ಲ ಮಂತ್ರಿಗಳು ಕೂಡ ಅದನ್ನು ಸ್ವಾಗತ ಮಾಡ್ತಾರೆ, ಅದಕ್ಕೆ ಸರಿಯಾದ ಉತ್ತರಗಳನ್ನು ಕೊಡ್ತಾರೆ. ಅವಶ್ಯಕತೆ ಬಿದ್ದಲ್ಲಿ ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗ್ತಾ ಕೆಲಸಗಳು ಮಾಡ್ತಾರೆ. ಯಾಕಂದರೆ ನಾವು ಪ್ರಶ್ನೆಗಳೆಲ್ಲೂ ಕೂಡ ಪಬ್ಲಿಕ್ ಸೆಂಟ್ರಿಕ್ ಆಗಿರ್ತದೆ. ಸಾರ್ವಜನಿಕ ಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ನಮಗೆ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು, ರಾಹುಲ್ ಗಾಂಧಿಯವರು ಹೇಳ್ಕೊಟ್ಟಿರ್ತ ಪಾಠವೇ ಅದು. ದಟ್ ಈಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ನಾನು ನನ್ನ ಆಡಳಿತ ಪಕ್ಷದಲ್ಲಿ ಇದ್ದ ಮಾತ್ರಕ್ಕೆ ನಾನು ಅಲ್ಲಿನ ರಸ್ತೆಗಳ ಬಗ್ಗೆ ಆಗಲಿ, ಆಸ್ಪತ್ರೆಗಳ ಬಗ್ಗೆ ಆಗಲಿ, ಶಾಲೆಗಳ ಬಗ್ಗೆ ಆಗಲಿ, ಅಭಿವೃದ್ಧಿ ಬಗ್ಗೆ ಆಗಿ ಪ್ರಶ್ನೆ ಕೇಳಬಾರ್ದು ಅಂತಲ್ಲ, ಕೇಳಲೇಬೇಕಾಗಿರ್ತಕ್ಕಂಥದ್ದು ಒಬ್ಬ ಶಾಸಕನ ಕರ್ತವ್ಯ. ಆ ವಿಚಾರದಲ್ಲಿ ಕೇಳ್ತೀನಿ. ಅದು ಕೂಡ ಹೇಳ್ತೀನಿ, ನಾನು ಒಬ್ಬ ಕಾಂಗ್ರೆಸ್ಸಿಗನಾಗಿ ರಾಜ್ಯದ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತು ಪ್ರಶ್ನೆಗಳನ್ನ ಕೇಳ್ತೇನೆ. ಸರ್, ಸಾಕಷ್ಟು ಜನರು ಈ ಒಂದು ನಿಲುವಿನಲ್ಲಿ ಇರಲ್ಲ. ನಮ್ಮ ಸರ್ಕಾರ ಇದೆ ಬೇಡಪ್ಪ, ನಾವ್ಯಾಕೆ ಕೇಳೋಣ, ನಾವ್ಯಾಕೆ ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಳ್ಳೋಣ ಅಂತಾರೆ. ಬಟ್ ನಾಗರಾಜ್ ಆದವರು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತಲ್ಲ. ನಾನು ಕಂಪ್ಲೀಟ್ಲಿ ಡಿಫ್ರೆಂಟು. ಯಾಕೆಂದರೆ ನಾನು ಸಂವಿಧಾನದಲ್ಲಿ ಗೌರವ ಇಟ್ಕೊಂಡು, ನನ್ನ ಪಕ್ಷದ ಐಡಿಯಾಲಜಿಯಲ್ಲಿ ಗೌರವ ಇಟ್ಕೊಂಡಿರು, ನನ್ನ ಪಕ್ಷ ಹೇಳ್ತಾ ಇರ್ತಕ್ಕಂಥ ನಿನ್ನ ಶಾಸಕ ಮಾಡಿರ್ತಕ್ಕಂಥ ಜನಗಳ ಧ್ವನಿಯಾಗಿ ಕೆಲಸ ಮಾಡು ಅಂತ ಹೇಳಿರೋದು. ನಾನು ಜನಗಳ ಧ್ವನಿಯಾಗಿ ಕೆಲಸ ಮಾಡಲೇಬೇಕಾಗುತ್ತೆ. ದಟ್ ಇಸ್ ಮೈ ಜಾಬ್. ದಟ್ ಇಸ್ ವಾಟ್ ಐ ಆಮ್ ಬೀನ್ ಮೇಡ್ ಫಾರ್ ದನ್ MLC. ನಾನು MLC ಮಾಡಿರ್ತಕ್ಕಂಥದ್ದೇ ಅವರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ. ಆಸ್ಪತ್ರೆಗಳಲ್ಲಾಗಿರ್ತಕ್ಕಂಥ ವಿಚಾರಧಾರೆಗಳನ್ನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ ವಿಚಾರಗಳೇ ನಾನು ಬೆಳಕು ಚೆಲ್ಲದ ಕೆಲಸನ ಮಾಡಲೇಬೇಕಾಗ್ತದೆ. ಸರ್ಕಾರಿ ಶಾಲೆಗಳ ಗುಣಮಟ್ಟನೂ ಇನ್ಕ್ರೀಸ್ ಮಾಡಲಿಕ್ಕೆ ಕೂಡ ಕೆಲಸ ಮಾಡಬೇಕಾಗ್ತದೆ. ದಟ್ ಇಸ್ ಅವರ್ ಜಾಬ್. ನಾವು ಮಾಡಿದರೆ BJP ಅವ್ರಿಗೇನು ಕೆಲಸನೇ ಇರಲ್ಲ ಅಲ್ಲಿ. ನಾವು ಮಾಡಬೇಕಲ್ಲ, ನಾವು ಮಾಡಿ ತೋರಿಸ್ಬೇಕಲ್ಲ. ವಿ ಆರ್ ಡಿಫ್ರೆಂಟ್ ಫ್ರಮ್ BJP. ಹೆತ್ತವ್ರಿಗೆ ಹೆಗಣ ಮುದ್ದಿರ್ಬೋದು, ಆದರೆ ಸತ್ಯವನ್ನು ಹೇಳಲಿಕ್ಕೆ ಹೆದರಲೇಬಾರ್ದು ಅನ್ನೋ ವಿಚಾರ ಹೇಳ್ತೀನಿ. ನಮ್ಮಲ್ಲಿ ಬಹಳ ಉತ್ತಮವಾದ ಕೆಲಸಗಳನ್ನು ಮಾಡ್ತಾರೆ. ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ವೈದ್ಯಕೀಯ ಶಿಕ್ಷಣ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಎಲ್ಲದರೂ ಕೆಲಸ ಮಾಡ್ತಾ ಇದ್ದಾರೆ. ಅದು ಇನ್ನೂ ವೇಗವಾಗಿ ಆಗಬೇಕು ಅಂತ ಅಭಿಲಾಷೆಯೊಂದಿಗೆ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ ಮತ್ತು ಸಮಾಜಮುಖಿಯಾಗಿ ಪ್ರಶ್ನೆಗಳನ್ನು ಕೇಳ್ತೀನಿ ಹೊರತು ರಾಜಕೀಯ ಪ್ರೇರಿತವಾಗಿ ಅಲ್ವೇ ಅಲ್ಲ. ನಮ್ಮ ಮಾತು ಹೇಳ್ತೀನಿ. ಇದನ್ನು ಮಾಡಲಿಕ್ಕೆ ಹೇಳ್ಕೊಟ್ಟಿರೋರೇ ನನ್ನ ನಾಯಕರುಗಳು. ಏನಂತಂದರೆ, ನೀವು ಜನಮುಖಿಯಾಗಿ ಕೆಲಸ ಮಾಡಬೇಕು, ಸಾರ್ವಜನಿಕರ ಮುಖಿಯಾಗಿ ಕೆಲಸ ಮಾಡಬೇಕು, ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಕೆಲಸ ಮಾಡಬೇಕು, ಶೋಷಿತ ವರ್ಗದವರ ಧ್ವನಿ ಆಗಿರಬೇಕು ಅಂತಕ್ಕಂಥ ಹೇಳಿದ್ದಾರೆ. ಆ ಕೆಲಸವನ್ನು ಮಾಡ್ತೀನಿ. ಅದನ್ನು ನನ್ನ ಎಲ್ಲ ನಾಯಕರುಗಳು ಕೂಡ ಅಪ್ರಿಷಿಯೇಟ್ ಕೂಡ ಮಾಡ್ತಾರೆ. ಎಲ್ಲೂ ಕೂಡ ನಮಗೆ ತದ್ವಿರುದ್ಧವಾಗಿ ಯೋಚನೆ ಮಾಡಲ್ಲ. ನೀವು ಇನ್ನೊಂದು ಪ್ರಶ್ನೆ ಕೇಳೋದು, ಯಾವಾಗ ಮಂತ್ರಿ ಆಗ್ತೀರಿ ಅಂತಕ್ಕಂಥದ್ದು. ನಾನು ಯಾವುದನ್ನು ಕೂಡ ಅರ್ಜಿ ಕೊಟ್ಟು ಪಡ್ಕೊಂಡನಲ್ಲ. ಆದರೆ ನಾನು ಮಾಡೋ ಕೆಲಸದಲ್ಲಿ ಪ್ರಾಮಾಣಿಕತೆ ಮತ್ತು ನಾನು ಭ್ರಷ್ಟಾಚಾರ ವಿರೋಧ ನೀತಿಗಳು ಮತ್ತು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇರೋದರಿಂದ ಖಂಡಿತವಾಗಲೂ ಕೂಡ ನಾನು ಅಪ್ಲಿಕೇಶನ್ ಕೂಡ ಹಾಕಿರಲಿಲ್ಲ. ನನ್ನ ಕರೆದುಬಿಟ್ಟು MLC ಮಾಡಿದ್ದೆ ಯಾರಾದಿದ್ದರೆ ವರಿಷ್ಠರು ರಾಹುಲ್ ಗಾಂಧಿಯವರು ಇರ್ಬೋದು, ಖರ್ಗೆ ಸಾಹೇಬರು ಇರ್ಬೋದು, ಸೋನಿಯಾ ಗಾಂಧಿಯವರು ಇರ್ಬೋದು, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು, ಎಲ್ಲರೂ ಒಗ್ಗೂಡಿಗೆ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ ಯಾರಿದೆ ನಾಗರಾಜ್ ಯಾದವ್ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಕೂಡ BMTC ಅಧ್ಯಕ್ಷರು ಮಾಡಿದರು. ಆವಾಗಲೂ ಕೂಡ ಉತ್ತಮವಾದ ಕೆಲಸವನ್ನು ಮಾಡಿ ತೋರಿಸಿದ್ದೀನಿ. ವಕ್ತಾರರ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಆವಾಗಲೂ ಕೂಡ ನನ್ನ ಪಕ್ಷನ ಯಾವತ್ತೂ ಕೂಡ ನಾನು ಬಿಟ್ಟುಕೊಡಲೇ ಇಲ್ಲ. ಹೋರಾಟ ಮಾಡಿ ಕೆಲಸವನ್ನು ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ಇನ್ನೂ 2.5 ವರ್ಷಗಳ ಕೆಲಸ ಕೂಡ ನಾನು ಸಮಾಜಮುಖಿಯಾಗಿ ಕೆಲಸ ಮಾಡ್ತೇನೆ. ನನ್ನ ಪಕ್ಷವನ್ನು ಅಧಿಕಾರದಲ್ಲಿ ಮತ್ತೊಂದು ಸಲ ಬರಲಿಕ್ಕೆ ನನ್ನ ಸರ್ವ ಪ್ರಯತ್ನವನ್ನು ಮಾಡ್ತೇನೆ. ನಾನು ಮಂತ್ರಿ ಆಗಲಿ ಆಗದಿರೋ ಹೋಗಲಿ, ನಾನು ಕಾಂಗ್ರೆಸ್ ಐಡಿಯಾಲಜಿಯಲ್ಲಿ ನಂಬಿಕೆ ಇಟ್ಕೊಂಡು ಕೆಲಸ ಮಾಡುವವನು. ನನಗೂ ಒಂದು ದಿವಸ ಮಂತ್ರಿ ಮಾಡಲಿಕ್ಕೆ ಅವಕಾಶ ಬಂದಾಗ ಹೈಕಮಾಂಡ್ ಮಾಡ್ತಾರೆ. ಮಾಡದೇ ಇದ್ದರೂ ಕಾಂಗ್ರೆಸ್ಸು, ಮಾಡಿದರೂ ಕಾಂಗ್ರೆಸ್ಸು. ನಾಗರಾಜ್ ಯಾದವ್. ಸರ್, ಈಗ ನೀವು ಕಳೆದ ಅಧಿವೇಶನದಲ್ಲಿ ಒಂದು ಪ್ರಶ್ನೆಯನ್ನು ಎತ್ತಿದ್ರಿ. ಅದು ಎಷ್ಟರ ಮಟ್ಟಿಗೆ ಬಲ ತುಂಬಿತೋ ಗೊತ್ತಿಲ್ಲ. ಯಾವುದು? ವಿಧಾನ ಪರಿಷತ್ ಸಭಾಪತಿಗಳ ವಿಚಾರದಲ್ಲಿ ಏನದು ಸರ್ ಅದು? ನೋಡಿ, ಅವತ್ತು ನಾನು ಇದ್ದ ವಿಚಾರದಲ್ಲಿ ಕೆಲವು ಜನರಿಗೆ ಆಕ್ಷೇಪ ಇತ್ತು. ಏನಂತ, ಸಭಾಪತಿಗಳ ಬಗ್ಗೆ ಹೊರಗಡೆ ಮಾತಾಡಬಾರ್ದು ಅಂತ. ಮೇ ಬಿ ಹ್ಯಾವ್ ಟು ಲರ್ನ್. ಸಭಾಪತಿಗಳ ಬಗ್ಗೆ ಗೌರವ ಕೊಡಬೇಕು, ಹಿರಿಯರ ಬಗ್ಗೆ ಗೌರವ ಕೊಡಬೇಕು. ಖಂಡಿತವಾಗ್ಲೂ ಅವ್ರಿಗೆ ಇರ್ತಕ್ಕಂಥ ಗೌರವದಲ್ಲಿ ನಾನು ಚ್ಯುತಿ ಬರೋ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ, ಅವ್ರನ್ನ ಟೀಕೆ ಟಿಪ್ಪಣಿಗಳು ಮಾಡೋದಿಲ್ಲ. ಆದರೆ ಅವರ ಸಚಿವಾಲಯದಲ್ಲಿ ಆಗಿರ್ತಕ್ಕಂತಹ ನೇಮಕಾತಿಯಲ್ಲಿರ್ತಕ್ಕಂತಹ ವಿಚಾರಧಾರೆಗಳನ್ನು ಈಗ ಅದಕ್ಕೆ ನಿಯಮಗಳ ಪ್ರಕಾರ ಅವ್ರಿಗೆ ಕಾಗದ ಬರೆದು ಅದನ್ನ ಸರಿ ಮಾಡೋ ರೀತಿಯಲ್ಲಿ ನಾನು ಪ್ರಶ್ನೆಗಳನ್ನು ಎತ್ತುತ್ತೇನೆ, ಕೇಳ್ತೇನೆ. ಅದು ಕಾನೂನುಬದ್ಧವಾಗಿರುತ್ತೆ ನೇಮಕಾತಿಗಳಿಗೆ ಸ್ವಾಗತ ಮಾಡ್ತೇನೆ. ಅದು ಅಕ್ರಮಗಳನ್ನು ಕೂಡಿದರೆ ಅದನ್ನು ವಾಪಸ್ ತಗೋಬೇಕು ಅಂತ ಆಗ್ರಹವನ್ನು ಮಾಡ್ತೇನೆ. ಆದರೆ ಸಭಾಪತಿಗಳಿಗೆ ಯಾವತ್ತೂ ಗೌರವ ಕೊಡೋ ಕೆಲಸ ಮಾಡ್ತೇನೆ. ಯಾಕಂದರೆ ಅದು ವ್ಯಕ್ತಿಗತವಾಗಿ ಕೊಡ್ತಕ್ಕಂಥ ಗೌರವ ಇರೋದಿಲ್ಲ, ಅದು ಆ ಪೀಠಕ್ಕೆ ಕೊಡ್ತಕ್ಕಂಥ ಗೌರವ. ಅದನ್ನು ಪರಿಪಾಲನೆ ಮಾಡಬೇಕಾಗಿರೋ ನನ್ನ ಕೆಲಸ. ಅದನ್ನೆಲ್ಲ ಹಿರಿಯರು ಅಡ್ವೈಸ್ ಮಾಡಿದ್ದಾರೆ. ಹಾಗಾಗಿ ನಾನು ಬಹಿರಂಗವಾಗಿ ಆ ವಿಚಾರಗಳನ್ನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಯಾವುದಾದ್ರೂ ಅಕ್ರಮಗಳು ನಡೆದಿದ್ದರೆ ಆ ವಿರುದ್ಧ ಧ್ವನಿ ಎತ್ತೋದು ನಾಗರಾಜ್ ಅದು ಖಂಡಿತ.
ಅಂದರೆ ಸರ್ ಅದು ಆ ವಿಚಾರದಲ್ಲಿ ನೋಡಿದಾಗ ಎಕ್ಸಾಕ್ಟಾಗಿ ನಿಮ್ಮ ಆರೋಪ ಏನಿತ್ತು ಸರ್? ಸಭಾಪತಿ ಸಚಿವಾಲಯದ ಮೇಲೆ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಆರೋಪ ಏನಿತ್ತು ಅಲ್ಲಿ? ಅದು ಅದೇ ಮತ್ತೆ ಮಾತಾಡಿದ್ರೆ ಮತ್ತೆ ಸಭಾಪತಿಗಳು ವಿಚಾರ ಬರ್ತದೆ. ಅದಕ್ಕೋಸ್ಕರ ನಾನು ಟಿ ವಿಯಲ್ಲಿ ಹೇಳಲಿಕ್ಕೆ ಬಯಸೋದಿಲ್ಲ. ಅದೇನಿದೆಯೋ ಕಾಗದದಲ್ಲಿ ಬರೆದು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಅವ್ರ ಹತ್ರನೇ ಚರ್ಚೆ ಮಾಡ್ತೇನೆ. ನಥಿಂಗ್ ರಾಂಗ್ ವಿತ್ ಇಟ್. ಯಾಕಂತಂದರೆ ಮೊನ್ನೆ ಕೂಡ ಕೆಲವು ನೇಮಕಾತಿಗಳು ಮಾಡಿದಾಗ ಅದು KA ಮೂಲಕ ಮಾಡಿದ್ದೆ, ಅದನ್ನು ನಾನು ಸ್ವಾಗತ ಮಾಡಿದ್ದೇನೆ. ದಟ್ ಇಸ್ ನಾಟ್ ಎನ್ ಇಶ್ಯೂ. ಆದರೆ ಅದ ನಂತರ ನಡೆದಂತಹ 8 ನೇಮಕಾತಿಗಳಲ್ಲಿ ನನ್ನ ಆಕ್ಷೇಪ ಇರತಕ್ಕಂಥದ್ದು, ಅದು ಸಭಾಪತಿಗಳೇ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ನಾನು. ಅದು ಆ ಸಚಿವಾಲಯದಲ್ಲಿ ಕಾನೂನು ಬಾಹಿರವಾಗಿ ಏನಾದರೂ ನಡೆದಿದ್ದೆ ಆದರೆ ನನಗಿರ್ತಕ್ಕಂಥ ಅನುಮಾನಗಳ ಕ್ಲಾರಿಟಿನ ಅವ್ರ ಹತ್ರನೇ ಕೇಳ್ತೀನಿ, ಸರಿಪಡಿಸ್ಕೊಳ್ಳೋ ಕೆಲಸವನ್ನು ಮಾಡ್ತೀವಿ. ಯಾಕಂದರೆ ನಮ್ಮ ಸರ್ಕಾರದಲ್ಲಿರ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ನೇಮಕಾತಿಗಳಾಗಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇದೆ. ಅದನ್ನು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೋಡೋಣ ಏನಾಗ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.